1925 ಸೆಪ್ಟೆಂಬರ್ 27 ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪನೆ. ಡಾಕ್ಟರ್ ಕೇಶವ ಬಲಿರಾಮ್ ಪಂತ್ ಹೆಡಗೇವಾರ್ ಅವರ ನಾಗಪುರದ ಮನೆಯಲ್ಲಿ ವಿಜಯದಶಮಿಯ ದಿನದಂದು 17 ಮಂದಿ ಸಮಾನ ಮನಸ್ಕರ ಉಪಸ್ಥಿತಿಯಲ್ಲಿ ಸಂಘ ಸ್ಥಾಪನೆ. 1926 ಫೆಬ್ರವರಿ 18 ನಾಗಪುರದ ಮೋಹಿತೇವಾಡ ಅಂಗಳದಲ್ಲಿ ಮೊದಲ ಬಾರಿಗೆ ವ್ಯಾಯಾಮಕ್ಕಾಗಿ ಏಕತ್ರೀಕರಣ, ಶಾಖಾ ಸ್ವರೂಪದ ಚಟುವಟಿಕೆಯ ಪ್ರಾರಂಭ. 1926 ಏಪ್ರಿಲ್ 4 ಸಂಘಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂದು ನಾಮಕರಣ. 1926 ಮೇ 18 ನಿತ್ಯ ಶಾಖೆ ಆರಂಭ. ಅಲ್ಲಿಯವರೆಗೆ ಸ್ವಯಂ ಸೇವಕರು ಪ್ರತಿ ಭಾನುವಾರ ಗುರುವಾರಗಳಂದು ಮಾತ್ರ ಜೊತೆ ಸೇರ್ತಾ ಇದ್ರು. ದಿನನಿತ್ಯವೂ ಒಟ್ಟು ಸೇರುವ ನಿತ್ಯ ಶಾಖೆಯಲ್ಲಿ ದಂಡ, ಡ್ರಿಲ್, ಕವಾಯತುಗಳು, ಭಗವಧ್ವಜಕ್ಕೆ ಧ್ವಜ ಪ್ರಣಾಮ ಮುಂತಾದ ಕ್ರಮಗಳು ಸೇರ್ಪಡೆಯಾದವು. 1927 ಮೇ ಮೊದಲ ಸಂಘ ಶಿಕ್ಷಾ ವರ್ಗ, ಕಾರ್ಯಕರ್ತರಿಗೆ ಪ್ರಶಿಕ್ಷಣ. 1927 ಸುಭಾಷ್ ಚಂದ್ರ ಬೋಸ್ ಡಾಕ್ಟರ್ ಹೆಡಗೇವಾರ್ ಭೇಟಿ. ರಾಷ್ಟ್ರದ ಪುನರ್ ನಿರ್ಮಾಣಕ್ಕೆ ಸರಿಯಾದ ದಾರಿಯೆಂದರೆ ಇದು ಎಂದು ಅನುಮೋದನಾ ಪೂರ್ವಕ ಪ್ರಶಂಸೆ. 1928 ಮಾರ್ಚ್ ಮೊದಲ ಪ್ರತಿಜ್ಞಾವಿಧಿ ಕಾರ್ಯಕ್ರಮ. 1928 ಆಷಾಢ ಪೂರ್ಣಿಮೆ ಮೊದಲ ಗುರುಪೂಜಾ ಉತ್ಸವ. ಆರ್ಥಿಕವಾಗಿ ಸ್ವಾವಲಂಬಿ ಸಂಘಟನೆಯಾಗಿ ಹಾಗೂ ಪಾರಿವಾರಿಕ ಶೈಲಿಯ ಆರ್ಥಿಕ ನಿರ್ವಹಣೆ. 1929 ನವೆಂಬರ್ 10 ಸಂಘದ ಮೊದಲ ಸರಸಂಘ ಚಾಲಕರಾಗಿ ಡಾಕ್ಟರ್ ಹೆಡಗೇವಾರ್ ನಿಯುಕ್ತಿ. 1930 ಮದನ ಮೋಹನ ಮಾಳವೀಯ, ವಿಠಲ್ ಭಾಯ್ ಪಟೇಲ್ ಮೊದಲಾದ ಗಣ್ಯರ ಸಂಘದ ಭೇಟಿ, ಅನುಮೋದನಾ ಪೂರ್ವಕ ಪ್ರಶಂಸೆ. 1930 ಜುಲೈ ಸರಸಂಘ ಚಾಲಕ ಜವಾಬ್ದಾರಿಯನ್ನ ಡಾಕ್ಟರ್ LV ಪರಾಂಜಪೆಯವರಿಗೆ ವಹಿಸಿಕೊಟ್ಟು ವೈಯಕ್ತಿಕ ನೆಲೆಯಲ್ಲಿ ಜಂಗಲ್ ಸತ್ಯಾಗ್ರಹದಲ್ಲಿ ಡಾಕ್ಟರ್ ಹೆಡಗೇವಾರ್ ಅವರು ಪಾಲ್ಗೊಂಡರು. ಜೈಲುವಾಸವನ್ನ ಅನುಭವಿಸಿದರು. 1931 ಫೆಬ್ರವರಿ 14 ಬಂಧನದಿಂದ ಡಾಕ್ಟರ್ ಹೆಡಗೇವಾರ್ ಬಿಡುಗಡೆ, ಮರಳಿ ಸರಸಂಘ ಚಾಲಕರಾಗಿ ಸಂಘದ ನೇತೃತ್ವ. 1932 ವಿಜಯದಶಮಿ ಡಾಕ್ಟರ್ ಹೆಡಗೇವಾರ್ ಮಾಧವ ಸದಾಶಿವ ಗೋಳ್ವಲ್ಕರ್ ಭೇಟಿ, ಪರಿಚಯ. 1934 ಡಿಸೆಂಬರ್ 25 ವಾರ್ಧಾದಲ್ಲಿ ನಡೆಯುತ್ತಾ ಇದ್ದ ಸಂಘ ಶಿಬಿರಕ್ಕೆ ಮಹಾತ್ಮ ಗಾಂಧಿ ಅವರ ಭೇಟಿ. 1936 ಅಕ್ಟೋಬರ್ 25 ರಾಷ್ಟ್ರ ಸೇವಿಕಾ ಸಮಿತಿಯ ಪ್ರಾರಂಭ, ವಾರ್ಧಾದ ಸಾಮಾಜಿಕ ಮುಂದಾಳು ವಂದನೀಯ ಲಕ್ಷ್ಮೀಬಾಯಿ ಖೇಳ್ಕರ್ ನೇತೃತ್ವ. 1937 ಅಕ್ಟೋಬರ್ ಕರ್ನಾಟಕದ ಚಿಕ್ಕೋಡಿಗೆ ಡಾಕ್ಟರ್ ಹೆಡಗೇವಾರ್ ಭೇಟಿ. 1937 ಡಿಸೆಂಬರ್ ಸಂಘದ ಶಾಖೆಗಳಿಗೆ ವೀರ ಸಾವರ್ಕರ್ ಭೇಟಿ. ಸಂಘವು ಹಿಂದೂ ಸಮಾಜದ ಮನುವಿನ ಮೀನು ಎಂದು ಹಾರೈಕೆ. 1939 ಫೆಬ್ರವರಿ ಸಿಂಧಿ ಬೈಠಕ್, ಸಂಘದ ಭವಿಷ್ಯದ ಯೋಜನೆಗಳ ರೂಪುರೇಷೆ ನಿರ್ಧಾರ, ಪರಿಷ್ಕೃತಗೊಂಡ ಸಂಘದ ಪ್ರಾರ್ಥನೆ, ಗಣವೇಶ ಇತ್ಯಾದಿ. 1939